ಕನ್ಯಾ ರಾಶಿಯವರಿಗೆ ಈ ವರ್ಷ 14 ರೂಪಾಯಿ ಆದಾಯ, ಕೇವಲ 2 ರೂಪಾಯಿಗಳ ಖರ್ಚಷ್ಟೇ. 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಅವಮಾನಗಳನ್ನ, ಒಂದಲ್ಲ ಒಂದು ಸಮಸ್ಯೆಗಳನ್ನ, ಸಂಕಷ್ಟಗಳನ್ನು ಕಂಡಂತಹ ರಾಶಿ ಈ ಕನ್ಯಾ ರಾಶಿ. ಜನ್ಮದಲ್ಲಿರುವಂತಹ ಕೇತುಗ್ರಹ ಒಂದಲ್ಲ ಒಂದು ಅವಘಡಗಳನ್ನ, ಒಂದಲ್ಲ ಒಂದು ಸಮಸ್ಯೆಗಳನ್ನು ತಂದು ಕೊಡ್ತಿದ್ದ. ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ, ದೇಹದ ಅಲ್ಲಲ್ಲಿ ಆಯಾಸವನ್ನ, ಸುಸ್ತು ಸಂಕಟವನ್ನ ತಂದುಕೊಟ್ಟಂಥವನು ಈ ಕೇತುಗ್ರಹ. ಈ ಕನ್ಯಾ ರಾಶಿಯವರು ಆರೋಗ್ಯಕ್ಕೋಸ್ಕರವಾಗಿ ಖರ್ಚು ಮಾಡಿರುವಂಥದ್ದು ಒಂದಲ್ಲ ಎರಡಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ. ಆದರೆ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಖರ್ಚು ಮಾಡಿದ್ರೂ ಸಹ ಯಾವುದೂ ಸಹ ಸಕ್ಸಸ್ ಆಗಲಿಲ್ಲ. ಅದೇ ನೋವುಗಳು, ಅದೇ ಸಮಸ್ಯೆಗಳು, ಅದೇ ಕಷ್ಟಗಳು. ಈಗ ಗುರುವಿನ ಬಲ ತುಂಬ ಚೆನ್ನಾಗಿದೆ, ಕೇತುಗ್ರಹ ಬದಲಾವಣೆ ಆಗ್ತಾ ಇದೆ, ಆದರೆ ಶನಿಯ ದೃಷ್ಟಿ ಇದೆ. ಇದೆಲ್ಲ ಅನುಕೂಲಕರವಾದಂತಹ ದಿನಗಳಿದ್ದರೂ ಸಹ ನಿಮಗೆ ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಿದೆ, ಬಿಸ್ನೆಸ್ ಉತ್ತಮವಾಗಿದೆ, ಹಣಕಾಸಿನ ಹೂಡಿಕೆ ಚೆನ್ನಾಗಿದೆ. ಈ ರಾಶಿಯವರು, ಕನ್ಯಾ ರಾಶಿಯವರು ಏನಾದರೂ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ, ಬ್ಯಾಂಕ್ನಲ್ಲಿ ವ್ಯವಹಾರಗಳನ್ನು ಮಾಡ್ತಿದ್ರೆ, ಬಡ್ಡಿ ವ್ಯವಹಾರಗಳು ಅಂತ ಹೇಳ್ತಿರ್ತೀವಿ, ಇಂಥವರಿಗೆ ಉತ್ತಮವಾದಂಥ ವರ್ಷ 2025. ಎಷ್ಟು 2.5 ವರ್ಷಗಳಿಂದ ಎಷ್ಟು ನೋವುಗಳನ್ನು ಅನುಭವಿಸಿದ್ರಿ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರಿ, ಹಣಕಾಸಿನ ಎಷ್ಟು ದುಂದು ವೆಚ್ಚಗಳಾಯಿತು, ಇದೆಲ್ಲವೂ ಸಹ ನಿಮಗೆ ಇದೇ ವರ್ಷದಲ್ಲಿ ಎಲ್ಲ ಮರುಕಳಿಸಿ ನಿಮಗೆ ಎಲ್ಲ ಅನುಕೂಲವನ್ನು ತಂದುಕೊಡುವಂತಹ ವರ್ಷ 2025 ವರ್ಷ. 2025ನೇ ವರ್ಷದಲ್ಲಿ ನಿಮ್ಮ ಹೂಡಿಕೆ, ನಿಮ್ಮ ವ್ಯವಹಾರ, ನಿಮ್ಮ ಎಲ್ಲ ಅನುಕೂಲಕರವಾದಂಥ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ನಿಮಗೆ ಎಷ್ಟು ಅನುಕೂಲಕರವಾಗಿರುತ್ತೋ ಅಷ್ಟೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನೂ ತಂದುಕೊಡುವಂಥದ್ದಿರುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಶತ್ರುಬಾಧೆಗಳು ಸಿಗುತ್ತೆ. ನಿಮ್ಮ ಏಳಿಗೆಯನ್ನು ಸಹಿಸಲಾಗದಂಥ ಶತ್ರುಗಳು ಯಾರು ಅಂತ ಅಂದರೆ ನಿಮ್ಮ ಸಂಬಂಧಿಕರು, ರಕ್ತ ಸಂಬಂಧಿಗಳೇ ನಿಮಗೆ ಶತ್ರುಗಳು. ಈ ಕನ್ಯಾ ರಾಶಿಯವರಿಗೆ ಏಳಿಗೆ, ನಿಮಗೆ ಈಗ ಹಳ್ಳಕ್ಕೆ ಬಿದ್ದಿದ್ದೀರಿ, ಆಳಗೊಂದು ಕಲ್ಲಾಗ್ತಿದ್ದಾರೆ, ಮುಂದೆ ನೀವು ಎದ್ದು ನಿಲ್ತೀರಿ, ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಬಿಟ್ಟರೆ ಆರೋಗ್ಯ ಚೇತರಿಕೆ ಇದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಜೊತೆಯಲ್ಲಿ ಹಣಕಾಸಿನ ಲಾಭ ಅಂತೂ ಹೇರಳವಾಗಿದೆ. ನೀವು ಮಾಡಬೇಕಾಗಿರುವಂಥದ್ದು ವಿಷ್ಣು ಔಪಾಸನೆ. ಎಷ್ಟು 2.5 ವರ್ಷಗಳಿಂದಲೂ ಸಹ ಪ್ರಯತ್ನಿಸಿದ ಕೆಲಸಗಳು ಯಾವುದೂ ಸಕ್ಸಸ್ ಆಗಲಿಲ್ಲ. ಬಿಸ್ನೆಸ್ಸಲ್ಲಿ ನಷ್ಟಗಳು, ಕಷ್ಟಗಳು ಬಂತು, ಸಮಸ್ಯೆಗಳು ಬಂತು, ಗೊಂದಲಗಳು ಬಂತು, ಸುಮಾರು ಸಾಲ ಶೂಲಗಳನ್ನು ಮಾಡಿಕೊಳ್ಳುವಂಥ ವಾತಾವರಣಗಳು ಬಂತು. 2025 ಎಲ್ಲವೂ ಲಾಭಕ್ಕೆ ತಿರುಗುತ್ತೆ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ವರ್ಷವಾಗಿದೆ. ನಿಮಗೆ ನೀವು ಮಾಡಬೇಕಾಗಿರುವಂಥದ್ದು ವಿಷ್ಣು ಔಪಾಸನೆ. ವಿಷ್ಣು ಔಪಾಸನೆಯಲ್ಲಿ ಮೊದಲು ನಿಲ್ಲುವಂಥದ್ದು ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ, ಒಂದಿಷ್ಟು ಜನಗಳಿಗೆ ಭೋಜನದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಮಾಡಿ, ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಆ ಭಗವಂತನ ಸ್ಮರಣೆಯನ್ನು ಮಾಡಿ, ನಿಮಗೆ ಭಗವಂತ ಇನ್ನೂ ಅನುಕೂಲಗಳನ್ನು ಮಾಡ್ತಾನೆ.